ಹಲೋ ಗುಡ್ ಮಾರ್ನಿಂಗ್ ಪೀಪಲ್, ವೆಲ್ಕಮ್ ಟು ಇವತ್ತಿನ ಸಂಡೇ ವ್ಲಾಗ್ಗೆ. ನಾನು ಇಡೀ ದಿನ ಯಾವ ಥರ ಇರ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಹೊಸಬರಾದರೆ ಪ್ಲೀಸ್ ವೆಲ್ಕಮ್ ಟು ನನ್ನ ಚಾನಲ್ಗೆ. ಇಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್, ಡೈಲಿ ವ್ಲಾಗ್ ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ, ಓಕೆನಾ? ಸೊ ನಂದೊಂದು ಸೆಷನ್ ಇತ್ತು, ಮುಗೀತು. ಇವಾಗ ಇಷ್ಟು ಬಟ್ಟೆ ಇದೆ, ಇಷ್ಟು ಬಟ್ಟೆನ ವಾಶ್ಗೆ ಹಾಕಬೇಕು. ನಾನು ನೆನ್ನೆನೇ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ ಬಿಡು ನಾಳೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಲೀಸಿ ಆಗಿದ್ದೆ. ಇವಾಗ ನೆನ್ನೆ ನನ್ನ ಕೆಲಸ ಇತ್ತು, ಅದಕ್ಕೆ ಇವಾಗ ವಾಶ್ಗೆ ಹಾಕ್ಬಿಡ್ತೀನಿ ಬಟ್ಟೆಗಳೆಲ್ಲ. ಗೈಸ್, ಇವತ್ತು ಊಟಕ್ಕೆ ಅಂತ ಬಂದು ರೈಸ್ ಇಸ್ ರೆಡಿ ಆ್ಯಂಡ್ ಬೇಳೆ ಮತ್ತು ಈ ಕಡೆ ಸೊಪ್ಪಿಂದು ಮತ್ತು ಬೇಳೆ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನೆನ್ನೆದು ಮಿಕ್ಕಿತ್ತು ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಟನ್ ಕೀಮಾ ಕೂಡ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಕೋತಾ ಇದ್ದೀನಿ. ಇವತ್ತು ಬರೀ ರೈಸ್ ಅಷ್ಟೇ ಮಾಡಿದ್ದು, ಈಸಿ. ಸಂಡೇ ಸ್ವಲ್ಪ ಆದಷ್ಟು ಫ್ರೀಯಾಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ಒಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಊಟ ಇವತ್ತಿಗೆ. ತಿಂದ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಬೇಕು, ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಆದಷ್ಟು ಚಿಲ್ ಮಾಡಬೇಕು. ಇವತ್ತು ಬಿಗ್ ಬಾಸ್. ಸೊ ಇವತ್ತಿಗೆ ಇನ್ನೇನು ಬಿಗ್ ಬಾಸ್ ಮುಗ್ದೋಗುತ್ತೆ ಗೈಸ್. ನಾಳೆಯಿಂದ ನಿಜ ಹೆಂಗಾಗ್ಬಿಟ್ಟಿದೆ ಅಂದರೆ ಬಿಗ್ ಬಾಸ್ ಇಸ್ ಅ ರೊಟೀನ್ ಆಫ್ ಲೈಫ್ ಆಗ್ಬಿಟ್ಟಿತ್ತು, ಆಯಿತಾ? ಇನ್ನು ಮುಂದೆಯಿಂದ ಏನಪ್ಪ ಹೊಸದಾಗಿ ಏನಾದರೂ ಅಂದರೆ ನಾನು ನಾಳೆಯಿಂದ ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ನನಗೆ. ಹಾಗಾಗಿ ಒಂಥರ ಕರೆಕ್ಟಾಗಿ ಆಯಿತು, ಆಯಿತಾ? ಅದು ಮುಗೀತು. ಈ ಕಡೆ ಕ್ಲಾಸಸ್ ಕೂಡ 5 o'clock-ಇಂದ 5:30 ಶುರುವಾಗ್ಬಿಡುತ್ತೆ. ಅದೊಂದು 7 o'clock-ವರೆಗೂ ಹೋಗುತ್ತೆ. ಸೊ ಹಾಗೆ ಒಳ್ಳೆ ರೊಟೀನ್ ಫಿಕ್ಸ್ ಆಗುತ್ತೆ ಅಂತ ಭಾರಿ ಖುಷಿಯಲ್ಲಿದ್ದೀನಿ. ಥರ ಎಕ್ಸೈಟ್ಮೆಂಟ್ ಸ್ವಲ್ಪ ಆದರೂ ಡೆಫಿನೆಟ್ಲಿ ಬಿಗ್ ಬಾಸ್ ಅಂತ ಮಿಸ್ ಮಾಡ್ಕೊತೀನಿ. ಸೊ ನೀವು ಮಿಸ್ ಮಾಡ್ಕೊತೀರ, ತುಂಬ ಜನ ನೋಡ್ತಿದ್ದೀರ ಈ ಸೀಸನ್ ಅಂತೂ. ಮಟನ್ ಕೀಮಾ ಈ ಸಲ ಗ್ರೀನ್ ಕರಿ ಥರ ಮಾಡಿದ್ದೆ, ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಈ ಸಲ ಅಂತೂ ನಾನು ಡಿಸೈಡ್ ಮಾಡಿದ್ದೀನಿ, ಸಂಡೇಸ್ ಬಂದರೆ ಆದಷ್ಟು ನನಗೆ ಅಂತ ಟೈಮ್ ಕೊಟ್ಕೋಬೇಕು, ಮೀ ಟೈಮ್ ಥರ. ಬಿಕಾಸ್ ಇಡೀ ವಾರ ಸೆಷನ್ಸು, ನನ್ನ 9 to 5 ಜಾಬ್ ಕೆಲಸ, ಕಾಂಟೆಂಟು, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಬಟ್ ಇನ್ನು ಮುಂದೆ ಸಂಡೇಸ್ ನನಗೋಸ್ಕರ ಮಾತ್ರ ಇಟ್ಕೋಬೇಕು ಅಂತ ಡಿಸೈಡೆಡ್. ತುಂಬ ಎಮರ್ಜೆನ್ಸಿ ಏನಾರು ಅವತ್ತಿತ್ತು ಅಂದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ಯಾಸ್ ಸ್ಟವ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕುಕ್ ಮಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಎಗ್ರಿದೆ. ಆ್ಯಂಡ್ ಆಲ್ಮೋಸ್ಟ್ ಕಿಚನ್ ಕ್ಲೀನರ್ ಕೂಡ ಖಾಲಿ ಆಗಿಬಿಟ್ಟಿದೆ, ಅದನ್ನೊಂದು ತರಿಸ್ಬೇಕು. ಜಾಸ್ತಿ ಏನು ಗಲೀಜಿಲ್ಲ, ಅವಾಗವಾಗ ಏನೋ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಏನೋ ಸ್ವಲ್ಪ ಅಂಟ್ಕೊಂಡಿದ್ರೆ ಮಾತ್ರ ಅಂತ ವೀಕ್ಲಿ ಒಂದ್ಸಲ ಹಾಕಿ ಈ ಥರದ್ದು ಕಿಚನ್ ಕ್ಲೀನರು ತೊಳಿತೀನಿ, ನಾಟ್ ಎವ್ರಿ ಟೈಮ್. ಸೊ ಇವತ್ತು ಸ್ವಲ್ಪ ಫ್ರಿಡ್ಜನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಏನು ಜಾಸ್ತಿ ಗಲೀಜಿಲ್ಲ, ಈ ಕಡೆ ಮಾತ್ರ ಒಂದು ಸ್ವಲ್ಪ ಇದೆ. ಸೊ ಇದನ್ನು ಸ್ವಲ್ಪ ಬೇಸಿಕಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೊಂದು ಗಲೀಜಾಗಿದೆ ನೋಡಿ. ಸೊ ಫೈನಲಿ ನನ್ನ ರೆಫ್ರಿಜರೇಟರ್ ನೀಟಾಗಿ ಕ್ಲೀನ್ ಆಯಿತು. ನನಗೆ ಈ ಕಡೆ ಮಾತ್ರ ಕ್ಲೀನ್ ಮಾಡಬೇಕಿತ್ತು ಅಂತ ಹೇಳಿದ್ನಲ್ಲ, ಸೊ ಅಷ್ಟು ಕ್ಲೀನ್ ಮಾಡಿದ್ದಾಯಿತು. ಸೊ ಇಟ್ಸ್ ಡನ್. ಸೊ ನನ್ನ ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಕಬ್ಬು ಅರ್ಧ ಮಿಕ್ಕಿತ್ತು, ಹಬ್ಬದ್ದು ತಿಂದಂಗೆ ಇಟ್ಟಿದ್ದೆ, ಅದನ್ನೇ ತಿಂತೀನಿ. ಯಾವ ಥರ ಅಂದರೆ ಒಂದು ಒಳ್ಳೆ ತೋಟದ ಹತ್ರ ಕುತ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ಗಾಳಿ ಬೀಸ್ತಿರುತ್ತೆ, ಅಂಥ ಕಡೆ ತಿನ್ನೋದಿದೆಯಲ್ಲ, ಆಹಾ ಸುಖ. ಸೊ ನಂದು ಸ್ನಾನ ಮುಗೀತು, ಟೈಮ್ ಬಂದು 3:20 ಆಗ್ತದೆ. ದಿನದಲ್ಲಿ ಅದೆಷ್ಟು ಸಲ ಲಿಪ್ ಬಾಮ್ ಅಪ್ಲೈ ಮಾಡ್ಕೋತೀನೋ ನನಗಂತೂ ಗೊತ್ತಿಲ್ಲ ಗುರು. ಆ್ಯಂಡ್ ಮಾಯ್ಶ್ಚರೈಸರ್ನ ಹಾಕೋತಾ ಇದ್ದೀನಿ. ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ಕುತ್ಕೊಳ್ಳೋದಿದೆಯಲ್ಲ, ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ.
ನೆಕ್ಸ್ಟ್ ಮಂತ್ಗೆಲ್ಲ ಹೊಸದಾಗಿ ಆರ್ಡ್ರ್ ಮಾಡಬೇಕು. ನಿಮಗೆ 50 ml ಆದರೆ ಒಂದು ತಿಂಗಳು ಹತ್ತತ್ರ ಬಂದ್ಬಿಡುತ್ತೆ ಈಸಿಯಾಗಿ. ಸಂಹವ್ ನೀವು ತಳ್ಬೋದು 1 ಮಂತ್ವರೆಗೂ. 30 ml ಆದರೆ ಸ್ವಲ್ಪ ಬೇಗ ಖಾಲಿ ಆಗಿಬಿಡುತ್ತೆ. ಸ್ವಲ್ಪ ಮಸಾಜ್ ಮಾಡಿ ಬಿಡೋದು. ಸೊ ನೆಕ್ಸ್ಟ್ ಬಂದು ನಂದು ಅಫರ್ಮೇಷನ್ಸು. ನಾನು ಯಾವಾಗಲೂ ಒಂದು ಪೇಪರಲ್ಲಿ ಬರೆದು ದಿಮ್ ಕೆಳಗಡೆ ಇಟ್ಟಿರ್ತೀನಿ, ಅಥವಾ ನನಗೆ ಎಲ್ಲಿ ಕಾಣಿಸ್ಬೇಕು ಅಂತ ಇರುತ್ತೋ ಅಲ್ಲಿ ಅಂಟಿಸಿರ್ತೀನಿ ಸಮ್ಟೈಮ್ಸ್. ಬಟ್ ಈ ಸಲ ದಿಮ್ ಕೆಳಗಡೆ ಇಟ್ಕೊಂಡಿರ್ತೀನಿ, ನನಗೆ ಈಸಿ ಆಗುತ್ತೆ ಎದ್ದು ಕೂಡಲೇ ಮತ್ತು ಮಲ್ಕೋಬೇಕಾದ್ರೆ. ಸೊ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ನನ್ನ ಗೋಲ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಒಂದು ಸಲ 1 ರಿಂದ 2-3 ಸಲ ಅಂತೂ ಒಂದೊಂದು ಗೋಲ್ನ ಓದೋಕ್ಕೆ ಶುರು ಮಾಡ್ತೀನಿ. ಸೊ ನಾನು ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬರೆಯೋರು ಬರಿಬೋದು, ಈ ಥರ ಓದೋರು ಓದ್ಬೋದು ಮಲ್ಟಿಪಲ್ ಟೈಮ್ಸ್ ವಿತ್ ಆಲ್ ಯೋರ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ಸೊ ನಾನು ಅದನ್ನೇ ಮಾಡೋದು. ಗ್ರ್ಯಾಟಿಟ್ಯೂಡ್ ಬರೆಯೋಕ್ಕಾಗಲಿಲ್ಲ ಇವತ್ತು, ಸೊ ಹಾಗಾಗಿ ಈ ಪ್ರಾಕ್ಟೀಸ್ನ ಮಾಡ್ತೀನಿ. ಟೈಮ್ ಬಂದು 5:30 ಆಗ್ತದೆ. ನಿದ್ದೆ ತುಂಬ ಬರ್ತಿತ್ತು, ಆದರೆ ಬೇಡ ಮಲ್ಕೊಳ್ಳೋದು ಅಂತ ಹೇಳಿಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಇದ್ದೆ. ಇವಾಗ ಅಯ್ಯಂಗಾರ್ ಬೇಕ್ರಿಯಿಂದ ಆರ್ಡ್ರ್ ಮಾಡಿದ್ದು. ಇಲ್ಲೇ ನಮ್ಮ ಮನೆ ಹತ್ರ ಇದೆ, ಬಟ್ ಇದು HSR ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಅದಕ್ಕೆ ಅಲ್ಲಿಂದನೇ ಹಾಗೆ ನೋಡ್ತಾ ಇದ್ದೆ, ಏನಾದ್ರು ತುಂಬ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಥಾಟ್ ಏನಾದ್ರು ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಏನಿದೆ ಅಂತ ನನಗೆ ಮರ್ತೋಗಿದೆ. ಪ್ಲಮ್ ಕೇಕು ಮತ್ತು ಒಂದು ಪನ್ನೀರ್ ಪಫ್ನ ಆರ್ಡ್ರ್ ಮಾಡಿದ್ದೀನಿ. ಐ ಥಿಂಕ್ ನನ್ನ ಪ್ರಕಾರ ಗಿಲ್ಲಿ, ಅಶ್ವಿನಿ ಆ್ಯಂಡ್ ರಕ್ಷಿತಾ 3 ಜನ ಟಾಪ್ 3 ಇರಬಹುದು. ಲೆಫ್ಟು ರೈಟು ಹ್ಯಾಂಡ್ 2 ಕಡೆ ಬಂದು ಐ ಥಿಂಕ್ ಅಶ್ವಿನಿ ಆ್ಯಂಡ್ ಗಿಲ್ಲಿ ಅವರೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ 37 crores ವೋಟ್ ಬಂದಿದೆ ಅಂದರೆ ಇಮ್ಯಾಜಿನ್ ಗೈಸ್, ಅದರಲ್ಲಿ ನಂದು ಒಂದು ವೋಟು. ಸೊ ಪ್ಲಮ್ ಕೇಕ್ ಇಷ್ಟೊಂದಿದೆ, ತುಂಬ ಬಂದಿದೆ ಆ್ಯಕ್ಚುಲಿ. ನನಗಂತೂ ಇನ್ನೊಂದು 2 ವಾರ 15 ದಿವಸ ಹಬ್ಬ. ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗುಡ್. ನನ್ನ ಹತ್ರ ಹಳೇದು ಕತ್ರಿ ಇತ್ತಾಯ್ತಾ, ಅದು ಯೆಲ್ಲೋ ಕಲರೇ. ಅದು ಮೊನ್ನೆ ಮುರಿದೋಯ್ತು. ರೀಸೆಂಟಾಗಿ ಕತ್ರಿ ಕೊಡಿ ಹೊಸದು ಅಂತ ಶಾಪಲ್ಲಿ ಹೋಗಿ ಕೇಳಿದ್ರೆ ಅದು ಯೆಲ್ಲೋ ಕಲರೇ ಇತ್ತು ಆಯ್ತಾ. ಆಮೇಲೆ ವಾವ್ ಅಂತ ಅನಿಸ್ತಾಯಿತ್ತು. ಸೊ ಪನ್ನೀರ್ ಪಫ್ನೇನೋ ಆರ್ಡ್ರ್ ಮಾಡಿದ್ದೀನಿ. ಇವಾಗ ತಿನ್ನೋಣ. ಇದರಲ್ಲಿ ಪ್ಯಾಕ್ ಮಾಡಿ ಎತ್ತಿಕ್ತೀನಿ, ಇಲ್ಲಾಂದರೆ ಐ ಥಿಂಕ್ ಇದರಲ್ಲಿ ಎತ್ತಿಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ನನಗೆ ಕಾಣಿಸ್ತಾ ಇರುತ್ತೆ ಯಾವಾಗಲೂ ನನ್ನ ಕಣ್ಣಿಗೆ. ಫೈವ್ ಪೀಸಸ್ ಕೊಟ್ಟಿದ್ದಾರೆ. ಇದು ಏನೋ ಜಾಸ್ತಿ ಹಾಕಿದ್ರೆ ಅಂತ ಫೀಲ್ ಆಗ್ತದೆ. ತುಂಬ ಫ್ಲೇವರ್ ಇದಾಗ್ತದೆ, ಏನಂತ ಗೊತ್ತಾಗ್ತಿಲ್ಲ. ವೈನ್ ಇರ್ಬೋದು, ಇಲ್ಲಾಂದರೆ ಸಿರಪ್ ಇರ್ಬೋದು, ಯಾವುದೋ ಒಂದು ಜಾಸ್ತಿ ಆಗಿದೆ. ನಾನು ಒಂದು ಸ್ವಲ್ಪ ದಿನದಲ್ಲಿ ಜಿಮ್ಗೆ ಹೋಗಿಲ್ಲ ಅಂದರೆ ದಪ್ಪ ಆಗೋದಂತೂ ಪಕ್ಕ. ಆ್ಯಂಡ್ ಐಮ್ ಗ್ರೇಟ್ಫುಲ್. ಟೀ ಇವತ್ತು ಶುಗರ್ಲೆಸ್ ಟೀ ವಿತೌಟ್ ಜಾಗ್ರಿ ಟೀ. ನಾನು ಈ ಧೂಪನ ತರೋದು ಪೂಜೆ ಮಾಡೋಕ್ಕೂ ಅಲ್ಲ, ದೇವ್ರಿಗೆ ಇಡೋಕ್ಕೂ ಅಲ್ಲ, ನಾನು ಈ ಥರ ಮನೆಗೆ ಹಾಕೋಕ್ಕೆ. ಸೊ ನನಗೆ ಯಾವಾಗ ಒಂಥರ ಮನೆ ನಂಗೆ ಸ್ವಲ್ಪ ಗುಡ್ ಅಂತ ಅನಿಸ್ಬೇಕು, ಫೀಲ್ ಗುಡ್ ಅಂತ ಅನಿಸ್ಬೇಕಲ್ಲ, ಅಂಥ ಟೈಮಲ್ಲೆಲ್ಲ ಈ ಥರ ತಗೊಂಡು ಧೂಪನ ಹಾಕೋದು. ಡೈಲಿ ಒಂದೊಂದು ಅಥವಾ ವೀಕ್ಲಿ 1-2 ಸಲ ಅಂತೂ ಈ ಥರ ಧೂಪ ಹಾಕ್ಬಿಡ್ತೀನಿ. ಎಲ್ಲರೂ ಒಂದು ಕಡೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಕಡೆಗೆ ಇಟ್ಬಿಡ್ತೀನಿ. ಅದಾದಮೇಲೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಸೊ ನಂದು ಆ ಥರ ಹ್ಯಾಬಿಟ್ಟು. ದೇವ್ರಿಗಂತೂ ಹಚ್ಚಲ್ಲ ನಾನು, ಕರ್ಪೂರ ಊದ್ಗಡ್ಡಿ ಹಚ್ತೀನಿ ಆ ಥರ. ಸೊ ಇವಾಗ ಇಲ್ಲಿ ಇಟ್ಬಿಡ್ತೀನಿ, ಅದು ಸ್ವಲ್ಪ ಚೆನ್ನಾಗಿ ಗಮ್ಮನ್ನು ಇಡೀ ಮನೆಯೆಲ್ಲ. ನಾನು ಸ್ವಲ್ಪ ರೈಸ್ ಮಿಕ್ಕಿತ್ತು ಮಧ್ಯಾಹ್ನದ್ದು, ಅದಕ್ಕೆ ಸ್ವಲ್ಪ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ ಇವಾಗ.
ಸ್ವಲ್ಪನೇ ಇರೋದು ರೈಸು. ಯಾವುದಾದ್ರು ವೆರೈಟಿ ಆಫ್ ಎಗ್ ರೈಸ್ ಬಂದ್ಬಿಟ್ಟಿದೆ ಆಯಿತಾ ಇತ್ತೀಚೆಗಂತೂ. ಅದನ್ನೇ ನೋಡಿದೆ ವಿಡಿಯೋ, ಬಟ್ ಅದನ್ನು ಮಾಡೋಕ್ಕೆ ಇವಾಗ ಆಗಲ್ಲ ಅಂದ್ಬಿಟ್ಟು ಜಸ್ಟ್ ನಾರ್ಮಲಾಗೆ ಮಾಡ್ಕೊತಾ ಇದ್ದೀನಿ. ಸಂಡೇ ಎಷ್ಟು ಬೇಗ ಮುಗ್ದೋಯ್ತು ಗೈಸ್. ನಾಳೆಯಿಂದ ಬಿಗ್ ಬಾಸು ಇವತ್ತೇ ಬಿಗ್ ಬಾಸ್ ಎಲ್ಲ ಮುಗ್ದೋಗುತ್ತೆ. ನಾಳೆಯಿಂದ ಎಲ್ಲರೂ ಬ್ಯಾಕ್ ಟು ನಾರ್ಮಲ್ ಲೈಫ್. ಅದೇ ಸೀರಿಯಲ್ ಸೀರೀಸ್ ಎಲ್ಲ ಶುರು ಮಾಡ್ತಾರೆ ಇನ್ನು. ಮತ್ತೆ ನಾನು ಈ ಥರ ಲೈಟಾಗಿ ಮಸಾಲ ಹಾಕ್ಕೊಂಡು ಎಗ್ ರೈಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಡಿನ್ನರ್ ಫಾರ್ ದ ಡೇ ಗೈಸ್. ಊಟ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಆ ಗ್ಯಾಪಲ್ಲೇ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಬಿಕಾಸ್ ನಾನು 3 o'clock ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದಲ್ವ, ಹಾಗಾಗಿ ಇಮ್ಮಿಡಿಯೇಟಾಗಿ ಸಾಯಂಕಾಲ ನಾನು ವಾಶ್ ಮಾಡಿಲ್ಲ. ಒಂದು 9 ಅಥವಾ 10 o'clockಗೆ ನಾನು ಫೇಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಆ್ಯಂಡ್ ಸ್ಕಿನ್ ಕೇರ್ ಬೇಸಿಕ್ ಏನಿರುತ್ತೋ ಅದನ್ನೆಲ್ಲ, ನೈಟ್ ಸ್ಕಿನ್ ಕೇರ್ ಏನಿರುತ್ತೋ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ಕೂತು ಎಂಜಾಯ್ ಮಾಡಿದ್ದಕ್ಕೆ. ಸಿಗುವ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್.